ಹನುಮಂತ್ ದುರ್ಗದ್ದಿರುವಂಥದ್ದು. ಹನುಮಂತ್, ವೆಲ್ಕಮ್ ಟು ದ ಶೋ. ಅದೇ ರೀತಿಯಾಗಿ ಮುಂದಿನ ಹಂತದಲ್ಲಿ ನನ್ನ ಕೊಲ್ಲಿಗ್ ಕಾವ್ಯ ಆಚಾರ್ ಕೂಡ ಜಾಯಿನ್ ಆಗ್ತಾರೆ, ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಫಸ್ಟ್ ರಿಯಾಕ್ಷನ್ ತೆಗೆದುಕೊಂಡು ಹೋಗೋಣ ಈ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ. ಹನುಮಂತ್, ಮುಖ್ಯವಾಗಿ ಈ ಅನುದಾನ ಕಡಿತ ಆಗ್ತಾರಂತೂ ಗ್ಯಾರಂಟಿಯಿಂದಲೇ, ಫಸ್ಟ್ ರಿಯಾಕ್ಷನ್ ಅಷ್ಟೇ, ಮುಂದೆ ಹಂತವಾಗಿ ಹೋಗೋಣ. ಒಂದು, ಈಗ ಚಳಿಗಾಲದ ಅಧಿವೇಶನ ಇವತ್ತು ಕೊನೆಯ ದಿನ. ಈ ಬಾರಿಯ ಚಳಿಗಾಲದ ಅಧಿವೇಶನ 9 ದಿನಗಳ ಕಾಲ ನಡೆಯಿತು, ಇವತ್ತು ಕೊನೆಯ ದಿನ. ಆದರೆ 9 ದಿನಗಳಲ್ಲಿ ಅನೇಕ ವಿಚಾರ, ಉತ್ತರ ಕರ್ನಾಟಕದ ಚರ್ಚೆಗಳಾಗಿರ್ಬೋದು, ಉತ್ತರ ಕರ್ನಾಟಕ ಭಾಗದ ಅನೇಕ ರೀತಿಯ ಸಮಸ್ಯೆಗಳೇನಿದಾವೆ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ 3 ದಿನಗಳ ಕಾಲ ಮೀಸಲಿಟ್ಟಿದ್ರು. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳ, ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಅಭಿವೃದ್ಧಿಯ ವಿಚಾರಗಳಾಗಿರ್ಬೋದು, ರಸ್ತೆಗಳ ಅಭಿವೃದ್ಧಿಗಳ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಸದನದಲ್ಲಿ ಶಾಸಕರು ತಮ್ಮ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ತಮ್ಮ ಕ್ಷೇತ್ರಗಳ ಸಮಸ್ಯೆಗಳನ್ನು ಸದನದ ಗಮನಕ್ಕೆ ತರುವಂಥ ಕೆಲಸವನ್ನು ಅಥವಾ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಎಲ್ಲ ಶಾಸಕರು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ನೀವು ಒಂದು ಸಹಜವಾದಂಥ ಆರೋಪ ಏನಂತಂದು ಹೇಳಿದ್ರೆ, ಈ ಬಾರಿ ನಮಗೆ ಅನುದಾನ ಇಲ್ಲ. ಈ ಬಾರಿ ಅನುದಾನ ಯಾಕಿಲ್ಲ ಅನ್ನುವಂಥ ಪ್ರಶ್ನೆಗಳು ನೇರವಾಗಿ ಪ್ರತಿಪಕ್ಷಗಳು ಕೂಡ ಮಾತನಾಡುವಂತಹ ಧೈರ್ಯವನ್ನು ಮಾಡ್ತಾ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಗ್ಯಾರಂಟಿಗಳನ್ನು ಪ್ರಶ್ನೆ ಮಾಡಿದ್ರೆ ಎಲ್ಲಿ ಜನ ನಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾರೋ ಅನ್ನೋಂಥ ಒಂದು ಆತಂಕದಲ್ಲಿ ಪ್ರತಿಪಕ್ಷಗಳು ಇರುವಂಥದ್ದು. ಅದೇ ರೀತಿಯಾಗಿ ಸರ್ಕಾರನೂ ಕೂಡ ಯಾವುದೇ ರೀತಿಯ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಇದೆರಡರ ನಡುವೆನೂ ಕೂಡ ಬೇರೆ ಬೇರೆ ಕಾಮಗಾರಿಗಳಿಗೆ ಎಷ್ಟರ ಮಟ್ಟಿಗೆ ಒಂದಷ್ಟು ಅನುದಾನ ಹೋಗಿದೆ ಅನ್ನುವಂಥದ್ದಾದರೆ, ಕಳೆದ ಈ 19 ತಿಂಗಳಲ್ಲೂ ಕೂಡ, ಇದು ನನ್ನ ಮಾತಲ್ಲ, ಸ್ವತಃ ಅಧಿವೇಶನದಲ್ಲಿ ಶಾಸಕರು ಮಾತನಾಡಿರುವಂತಹ ಒಂದಷ್ಟು ಮಾತುಗಳನ್ನು ಉಲ್ಲೇಖನ ಮಾಡ್ತೀನಿ. ಏನಂತಂದು ಹೇಳಿದ್ರೆ, 19 ತಿಂಗಳಲ್ಲಿ ಒಂದೇ ಒಂದು ಕಾಮಗಾರಿಗಳನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಶಾಸಕರು ಮಾಡಲಿಲ್ಲ. ಅಂತಂದು ಹೇಳಿದ್ರೆ, ಸರ್ಕಾರ ಒಂದು ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನವನ್ನು ಕೊಡುವಂಥದ್ದು ಒಂದು ಕಡೆಗಾದರೆ, ಮತ್ತೊಂದು ಕಡೆಗೆ ಇರುವಂತಹ 34 ಇಲಾಖೆಗಳು ಮತ್ತು ಅದರಲ್ಲಿ ಬರುವಂಥ ಮತ್ತಷ್ಟು ಇಲಾಖೆಗಳಿಗೆ, ವಿವಿಧ ಇಲಾಖೆಗಳ ಅನುದಾನ ಏನು ಘೋಷಣೆ ಮಾಡಿತ್ತಲ್ಲ, ಆ ಅನುದಾನ ಕೊಟ್ಟಿಲ್ಲ ಅನ್ನುವಂತಹ ನೇರವಾದಂತಹ ಆರೋಪವನ್ನ ಮಾಡಿದ್ರು. ಮತ್ತೆ ಇವತ್ತು ನಾವು ಕೂಡ ಇದನ್ನ ಸುದ್ದಿ ಮಾಡ್ತಾ ಇರೋದು ಅದೇ. ಇದು ನಾವೇನೋ ಯಾರೋ ಹೇಳಿದ್ರು ಅಥವಾ ಇನ್ನೊಬ್ರು ಯಾರೋ ಒಂದ್ ಸೈಡ್ ಕೊಟ್ಟರು ಅನ್ನೋಂಥದ್ದಲ್ಲ. ಇದು ಸರ್ಕಾರವೇ ಕೊಟ್ಟಂತಹ ಉತ್ತರವನ್ನ ನಾವು ಇಲ್ಲಿ ಪ್ರಸ್ತುತಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅಂದ್ರೆ ಇರುವ ವಿವಿಧ ಇಲಾಖೆಗಳಿಗೆ ಕೊಡಬಾದಂತ ತಾವೆಷ್ಟು ಘೋಷಣೆ ಮಾಡಿದರೋ ಜಾಸ್ತಿ ಕೊಡುವಂತದ್ದೇನಿಲ್ಲ. ಈಗ ಘೋಷಿತ ಅನುದಾನವನ್ನೇ ಇನ್ನೂ ಕೊಟ್ಟಿಲ್ಲ. ಉದಾಹರಣೆಗೆ ಯಾವುದೋ ಒಂದು ಇಲಾಖೆಗೆ ನಾವು ಮುಖ್ಯವಾಗಿ ನಾವು ಇಲಾಖಾವಾರು ಹೋಗೋಣ. ಇವಾಗ ಇಲಾಖಾವಾರು ಯಾವ ಇಲಾಖೆಗೆ ಎಷ್ಟೆಷ್ಟು ಅಮೌಂಟ್ ರಿಲೀಸ್ ಆಗಿದೆ ಅಂತ ನೋಡ್ತಾ ಹೋದ್ರೆ, 2024-25ನೇ ಸಾಲಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನುದಾನ, 2024-25ನೇ ಸಾಲಿನ ರಾಜ್ಯ ಕಾಂಗ್ರೆಸ್ನ ಅನುದಾನ, ಅರಣ್ಯ ಪರಿಸರ ಇಲಾಖೆಗೆ ಘೋಷಿತ ಅನುದಾನ ಎಷ್ಟಪ್ಪ ಅಂತ ಹೇಳಿದ್ರೆ 2329.95 ಕೋಟಿ ರಾಜ್ಯ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಘೋಷಣೆ ಮಾಡಿತ್ತು. ಈ ಪೈಕಿ ಬಿಡುಗಡೆ ಆಗಿರುವಂತಹ ಹಣ 1561.90 ಕೋಟಿ ಬಿಡುಗಡೆ ಆಗಿದೆ. ಹಾಗಾದ್ರೆ ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿರುವಂತಹ ಅನುದಾನ ಎಷ್ಟಂತ ಹೇಳಿದ್ರೆ 768.05 ಕೋಟಿ. ಮುಖ್ಯವಾಗಿ 768.50 ಕೋಟಿ. ಇನ್ನ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಅನುದಾನ ಘೋಷಣೆಯಾಗಿದ್ದು 34,167.88 ಕೋಟಿ. ಆರ್ಥಿಕ ಇಲಾಖೆಗೆ ಘೋಷಿತ ಅನುದಾನ 34,167.88. ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾದಂಥ ಅನುದಾನ 26,340.65 ಕೋಟಿ. ಒಟ್ಟು 7,826.35 ಕೋಟಿ ಬಾಕಿ ಉಳಿಸಿಕೊಂಡಿರುವಂಥದ್ದು ಗ್ಯಾರಂಟಿ ಸರ್ಕಾರ. ಮೊದಲನೇದಾಗಿ ಮೊದಲ ಇಲಾಖೆ ಮಾತನಾಡೋದಾದ್ರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಘೋಷಣೆಯಾಗಿದ್ದು 2,328.95 ಕೋಟಿ. ಆದರೆ ಬಿಡುಗಡೆ ಆಗಿರುವಂಥ ಅಮೌಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ 1,561.90 ಕೋಟಿ. ಬಾಕಿ ಉಳಿಸ್ಕೊಂಡಿರುವಂಥದ್ದು 768.05 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಮುಖ್ಯವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರೆ ಹನುಮಂತ್, ಮುಖ್ಯವಾಗಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಡೀತಾ ಇರುವಂಥದ್ದು ಸಾಕಷ್ಟು ಗೊತ್ತಿದೆ. ಇತ್ತೀಚೆಗೆ ಅರಣ್ಯ ಇಲಾಖೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಅಂತ ಹೇಳಿದೆ ಸಾಕಷ್ಟು